ಟಾಲ್ಕಾಟ್ ಪಾರ್ಸನ್ಸ್ ಅವರು ಸಾಮಾಜಿಕ ಕ್ರಿಯೆ ಸಿದ್ಧಾಂತಕಾರ ಅಂತ ಪ್ರಸಿದ್ಧರಾಗಿದ್ದಾರೆ. ಅಮೇರಿಕಾದಲ್ಲಿ ಬೆಳೆದಂತಹ ಪಾರ್ಸನ್ಸು ಇತರ ಅಮೇರಿಕನ್ನರಂತೆ ಅಮೇರಿಕಾದ ತತ್ವಶಾಸ್ತ್ರಜ್ಞರನ್ನು ಹಾಗೂ ಅಮೇರಿಕಾದ ದೇಶಿ ಚಿಂತನೆಯನ್ನು ಅನುಸರಿಸಲಿಲ್ಲ. ಬದಲಿಗೆ ಅವರು ಅಗಾಧವಾಗಿ ಯುರೋಪಿಯನ್ ಚಿಂತಕರಿಂದ ಪ್ರಭಾವಿತರಾಗಿದ್ದರು. ಇವರ ಮೇಲೆ ಪ್ರಭಾವ ಬೀರಿದಂತಹ 3 ಪ್ರಮುಖ ಯುರೋಪಿಯನ್ ಚಿಂತಕರಂತಾರೆ. 2 ಸೋಷಿಯಾಲಜಿಸ್ಟ್ಗಳು, ಅದು ಒಂದು ಎಮಿಲಿ ಡರ್ಖೀಮ್ ಮತ್ತು 2ನೇವನು ಮ್ಯಾಕ್ಸ್ ವೆಬರು, ಹಾಗೂ 3ನೇವನು ಸೈಕಾಲಜಿಸ್ಟ್ ಅಥವಾ ಸೈಕೋ ಅನಲಿಸ್ಟ್ ಆದಂತಹ ಸಿಗ್ಮಂಡ್ ಫ್ರಾಯ್ಡ್. ಟಾಲ್ಕಾಟ್ ಪಾರ್ಸನ್ಸ್ ಅವರ ಮೂಲ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಪ್ರಪಂಚದ ಎಲ್ಲ ಸಮಾಜಗಳಿಗೂ ಅನ್ವಯವಾಗುವಂತಹ ಹಾಗೂ ಎಲ್ಲ ಸಾಮಾಜಿಕ ಕ್ರಿಯೆಗಳನ್ನು ವಿವರಿಸುವಂತಹ ಒಂದು ಸಮಾಜಶಾಸ್ತ್ರೀಯ ಸಿದ್ಧಾಂತವನ್ನು ರಚಿಸಬೇಕು ಅನ್ನುವಂಥದ್ದು. ಯೂನಿಫೈಡ್ ಥಿಯರಿ ಆಫ್ ಸೋಷಿಯಲ್ ಆ್ಯಕ್ಷನ್ ಅಂತ ಕರೀತಾರೆ. ಸಾಮಾಜಿಕ ಕ್ರಿಯೆಯ ಏಕೀಕೃತ ಸಿದ್ಧಾಂತ ಅಥವಾ ಏಕಮೇವ ಸಿದ್ಧಾಂತ ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿದ್ರು. ಸಾಮಾನ್ಯವಾಗಿ ಪಾರ್ಸನ್ಸ್ ಅವರನ್ನು ನಾವು ಸ್ಟ್ರಕ್ಚರಲ್ ಫಂಕ್ಷನಲಿಸಮ್ ಸ್ಕೂಲ್ನಲ್ಲಿ ಸೇರಿಸ್ತೀವಿ. ನಾವು ಅಂದರೆ ರಾಚನಿಕ ಕಾರ್ಯಾತ್ಮಕವಾದದಲ್ಲಿ ಸೇರಿಸ್ತೀವಿ. ಟಾಲ್ಕಾಟ್ ಪಾರ್ಸನ್ಸ್ ರವರ ಪ್ರಭಾವ ಅಮೇರಿಕಾದಲ್ಲಿ ಮತ್ತು ಪ್ರಪಂಚದಲ್ಲಿ ಅಟ್ಲೀಸ್ಟ್ ಒಂದು 2-2.5 ದಶಕಗಳ ಕಾಲ ಇತ್ತು. ಹಾಗೂ ಅನಭಿಷಿಕ್ತ ದೊರೆಯಾಗಿ ಅವರು ಕಾರ್ಯನಿರ್ವಹಿಸಿದ್ದನ್ನು ನಾವು ನೋಡ್ತೀವಿ. ನಾವು ತದನಂತರದಲ್ಲಿ ಪಾರ್ಸನ್ಸ್ ರವರ ಚಿಂತನೆ ಅಷ್ಟೊಂದು ಚಾರ್ಮನ್ನು ಕಳ್ಕೊಂಡ್ರೂ ಕೂಡ ಇಂದಿಗೂ ಕೂಡ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಾರ್ಸನ್ಸ್ ರವರ ಚಿಂತನೆಯ ಆಧಾರದ ಮೇಲೆ ತಮ್ಮ ಹೊಸ ಸಿದ್ಧಾಂತಗಳನ್ನು, ತಮ್ಮ ಹೊಸ ವಿಮರ್ಶೆಗಳನ್ನು, ತಮ್ಮ ಹೊಸ ಥಾಟ್ಸ್ಗಳನ್ನು ನೀಡೋದನ್ನು ನಾವು ನೋಡ್ತೀವಿ. ನಾವು ಪಾರ್ಸನ್ಸ್ನ ಪರ ಅಥವಾ ವಿರೋಧ ಈ ರೀತಿಯಾಗಿ ಚಿಂತನೆಗಳು ಬರೋದನ್ನು ನಾವು ನೋಡ್ತೀವಿ. ನಾವು ಪಾರ್ಸನ್ಸ್ನ ಪರವಾಗಿ ಸಿದ್ಧಾಂತ ಬರುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅವನನ್ನು ಅನುಸರಿಸಿ ಬರುತ್ತೆ ಅಂತ ಏನಿಲ್ಲ. ಬದಲಿಗೆ ಅವನ ಸಿದ್ಧಾಂತಕ್ಕೆ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ನಾವು ಹಾಗೆ ಪಾರ್ಸನ್ಸನ ವಿರೋಧ ಸಿದ್ಧಾಂತ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತಿರಸ್ಕರಿಸುವಂತಹ ಜನರು ಆಬ್ವಿಯಸ್ಲಿ ಇದ್ದೇ ಇದ್ದಾರೆ. ಅದರ ಜೊತೆಗೆ ಅವನ ಸಿದ್ಧಾಂತವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ ತಮ್ಮ ಚಿಂತನೆಯನ್ನು ಮಂಡಿಸಿರುವಂತಹ ಅನೇಕ ಚಿಂತಕರುಗಳನ್ನು ನಾವು ನೋಡಬಹುದು. ನಾವು ಪಾರ್ಸನ್ಸ್ 1902ರಿಂದ 79 ಅವಧಿನಲ್ಲಿದ್ದಂಥವರು ಮತ್ತು ಅವರೊಬ್ಬ ಕ್ರಿಶ್ಚಿಯನ್ ಮಿನಿಸ್ಟರ್, ಅಂದರೆ ಅವರೊಬ್ಬ ಕ್ರೈಸ್ತ ಪಾದ್ರಿ, ಪ್ರಾಟೆಸ್ಟೆಂಟ್ ಕ್ರೈಸ್ತ ಪಾದ್ರಿ. ಮೂಲತಃ ಅವರ ವಿದ್ಯಾಭ್ಯಾಸ ಬಯಾಲಜಿನಲ್ಲಿ, ಜೀವಶಾಸ್ತ್ರದಲ್ಲಾಗಿತ್ತು. ಈ ಸಂದರ್ಭದಲ್ಲಿ ಇದಾದ ಮೇಲಿಂದ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಬಂದು ಸೋಷಿಯಾಲಜಿಯ ಕಡೆಗೆ ತಮ್ಮ ಗಮನವನ್ನು ಹರಿಸಿದ್ದನ್ನು ನಾವು ನೋಡ್ತೀವಿ. ನಾವು ಅದಾದಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆದಮೇಲಿಂದ ಅವ್ರಿಗೆ ಜರ್ಮನಿಯ ಹೈಡಲ್ಬರ್ಗ್ನಲ್ಲಿ ಒಂದು ಫೆಲೋಶಿಪ್ ಸಿಕ್ತು. ಸೊ ಹಾಗಾಗಿ ಅಲ್ಲಿ ಒಂದಷ್ಟು ದಿನ ಅವರು ಕಳೆದರು. ಹೈಡಲ್ಬರ್ಗ್ನಲ್ಲಿ ಅವರು ಅಧ್ಯಯನ ಮಾಡ್ತಿರ್ಬೇಕಾದ್ರೆ, ತಮ್ಮ ಸಂಶೋಧನೆಯನ್ನು ಮುಂದುವರಿಸ್ತಿರ್ಬೇಕಾದ್ರೆ ಮ್ಯಾಕ್ಸ್ ವೆಬರ್ ಅವರ ಚಿಂತನೆ ಅವರಿಗೆ, ಕೃತಿಗಳು ಅವರಿಗೆ ಪರಿಚಯ ಆಯಿತು. ಪಾರ್ಸನ್ಸ್ ರವರಿಗೆ ಜರ್ಮನ್ ಭಾಷೆ ಗೊತ್ತಿದ್ದರಿಂದ ವೆಬರ್ನ ನೇರವಾಗಿ ಓದುವಂತಹ ಒಂದು ಅವಕಾಶ ಅವ್ರಿಗೆ ಸಿಕ್ತು. ಅಷ್ಟೇ ಅಲ್ಲ, ತದನಂತರದಲ್ಲಿ ಅವರು ವೆಬರ್ನಿಂದ ಎಷ್ಟು ಪ್ರಭಾವಿತರಾದರು ಅಂತ ಹೇಳಿದ್ರೆ, ವೆಬರ್ನ ದ ಪ್ರಾಟೆಸ್ಟೆಂಟ್ ಎಥಿಕ್ ಅಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ನ ಇಂಗ್ಲೀಷ್ ಭಾಷೆಗೆ ತರ್ಜಮೆ ಮಾಡಿದ್ರು, ಭಾಷಾಂತರ ಮಾಡಿದ್ರು. ಯಾಕಿದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಇಂಗ್ಲೀಷ್ ಭಾಷೆಯನ್ನು ಮಾತನಾಡುವಂತಹ, ಇಂಗ್ಲೀಷ್ ಭಾಷೆಯಲ್ಲಿ ವ್ಯವಹಾರ ಮಾಡುವಂತಹ ಜನರಿಗೆ ಮ್ಯಾಕ್ಸ್ ವೆಬರ್ನ ಪರಿಚಯ ಮಾಡಿಕೊಟ್ಟಂತಹವರು ಪಾರ್ಸನ್ಸ್ ಅಂತ ನಾವು ಗುರುತಿಸಬಹುದು. ವೆಬರ್ ಮುಂಚೆ ತನ್ನ ಜೀವಿತಾವಧಿಯಲ್ಲೇ ಅಮೆರಿಕಾಗೆ ವಿಸಿಟ್ ಮಾಡಿದ್ರು ಕೂಡ ಆತ ಬರೆದಿದ್ದೆಲ್ಲ ಜರ್ಮನ್ ಭಾಷೆಯಲ್ಲಿ. ಹಾಗಾಗಿ ಅವನ ಬಗ್ಗೆ ಆಳವಾದಂತಹ ಅಧ್ಯಯನ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಅವನ ಒಂದು ಪ್ರಭಾವ ಸೀಮಿತವಾಗಿತ್ತು ಅಂತ ನಾವು ಗುರುತಿಸಬಹುದು. ನಾವು ತದನಂತರ 1927ರಲ್ಲಿ ಅವರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಸೇರ್ಕೋತಾರೆ. ಮತ್ತು 73ರಲ್ಲಿ ಅಲ್ಲಿಂದನೇ ರಿಟೈರ್ ಆಗ್ತಾರೆ. ಅದಾದ ಸ್ವಲ್ಪ ವರ್ಷಗಳಲ್ಲಿ 79ರಲ್ಲಿ ಆತ ದೇಹವನ್ನು ಬಿಟ್ಟರು. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. 2 ಇಂಪಾರ್ಟೆಂಟ್ ಪುಸ್ತಕಗಳನ್ನು ನಾವು ಗುರುತಿಸಬೇಕು. ಒಂದು ದ ಸ್ಟ್ರಕ್ಚರ್ ಆಫ್ ಸೋಷಿಯಲ್ ಆ್ಯಕ್ಷನ್ ಅನ್ನುವಂತಹದ್ದು 1937ರಲ್ಲಿ ಬಂದಿದ್ದು. ಮತ್ತೊಂದು ದ ಸೋಷಿಯಲ್ ಸಿಸ್ಟಮ್ ಅನ್ನುವಂತಹ ಪುಸ್ತಕ. ಈತ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ದರಿಂದ ಸಮಾಜಶಾಸ್ತ್ರದಲ್ಲಿ ಸಹಜವಾಗಿಯೇ ತುಂಬ ಬೇಗನೆ ಅಮೆರಿಕನ್ ಸೋಷಿಯಾಲಜಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗೂ ಕೂಡ ಆಯ್ಕೆಯಾದರು. ಜೀವನದ ಕೊನೆಯ ಭಾಗದಲ್ಲಿ ಇವರು ವಿಕಾಸವಾದಿಯಾಗಿ ತಮ್ಮ ಒಂದು ಬದಲಾವಣೆ ಹೊಂದಿದ್ದನ್ನು ನಾವು ನೋಡ್ತೀವಿ. ನಾವು ಮತ್ತು ಸೋಷಿಯೋಬಯಾಲಜಿನಲ್ಲಿ, ಸಾಮಾಜಿಕ ಜೀವಶಾಸ್ತ್ರದಲ್ಲಿ ಇವರು ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು. ಇದೊಂದು ರೀತಿ ವಿಪರ್ಯಾಸನೆ. ಯಾಕೆ ಅಂತ ಹೇಳಿದ್ರೆ, ಇವರ ದ ಸ್ಟ್ರಕ್ಚರ್ ಆಫ್ ಸೋಷಿಯಲ್ ಆ್ಯಕ್ಷನ್ನಲ್ಲಿ ಸಾಮಾಜಿಕ ಕ್ರಿಯೆಯ ರಚನೆ ಅನ್ನುವಂತಹ ಪುಸ್ತಕವನ್ನು ಅವರು ಪ್ರಾರಂಭಿಸಿದ್ದು ಯಾವ ಸೆಂಟೆನ್ಸ್ನಿಂದ ಅಂತ ಹೇಳಿದ್ರೆ, ಹೂ ರೀಡ್ಸ್ ಹರ್ಬರ್ಟ್ ಸ್ಪೆನ್ಸರ್ ನೌ ಅನ್ನುವಂತಹ
ಅನ್ನೋದ್ರಿಂದ. ಈಗ ಯಾರು ಹರ್ಬರ್ಟ್ ಸ್ಪೆನ್ಸರ್ನ ಓದ್ತಾರೆ ಅಂದರೆ, ಹರ್ಬರ್ಟ್ ಸ್ಪೆನ್ಸರು ಇವತ್ತಿನ ದಿನ ಅವನ ಚಿಂತನೆ ನಿಷ್ಪ್ರಯೋಜಕ ಅನ್ನುವಂತಹ ಅರ್ಥ ಬರುವ ಹಾಗೆ ಅವರು ಪ್ರಾರಂಭಿಸಿದ್ರು. ಆದರೆ ತಮ್ಮ ವಿಪರ್ಯಾಸವಾಗಿ ತಮ್ಮ ಜೀವನದ ಕೊನೆ ಭಾಗದಲ್ಲಿ ಅವ್ರು ಏನಾದ್ರು ಅಂತ ಹೇಳಿದ್ರೆ, ಹರ್ಬರ್ಟ್ ಸ್ಪೆನ್ಸರ್ನ ರೀತಿಯಲ್ಲೇ ಅವರು ಕೂಡ ವಿಕಾಸವಾದಿಯಾಗಿದ್ದನ್ನು ನೋಡ್ತೀವಿ. ಅಫ್ಕೋರ್ಸ್ ಕೆಲವು ಬದಲಾವಣೆಗಳಿದೆ, ಬಟ್ ಸ್ಪೆನ್ಸರ್ನ ಪ್ರಭಾವವನ್ನು ನಾವು ಸ್ಪಷ್ಟವಾಗಿ ಅಲ್ಲಿ ಗುರುತಿಸ್ಬೋದು ನಾವು. ಪಾರ್ಸನ್ಸ್ ರವರು ತಮ್ಮ ಎಲ್ಲ ಕೃತಿಗಳಲ್ಲೂ ಉತ್ತರಿಸಲು ಪ್ರಯತ್ನಿಸಿರುವಂತಹ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಸಾಮಾಜಿಕ ಪ್ರಕ್ರಮ ಹೇಗೆ ಸಾಧ್ಯ ಅನ್ನುವಂತಹದ್ದು. ಸೊ ಇದು ನಾವೀಗಾಗಲೇ ಮೊದಲನೇ ಸೆಮಿಸ್ಟರ್ನಲ್ಲಿ ಓದಬೇಕಾದ್ರೆ ನೀವು ಗಮನಿಸಿದ್ದೀರಾ, ನೀವು ಡರ್ಕೀಮ್ ಕೇಳಿದಂತಹ ಪ್ರಶ್ನೆಯನ್ನೇ ಇವರು ಕೂಡ ಕೇಳ್ತಾ ಇದ್ದಾರೆ. ಸೊ ಸಮಾಜದಲ್ಲಿ ಪ್ರಕ್ರಮ ಹೇಗೆ ಸಾಧ್ಯ ಅಂದರೆ, ಜನ ಯಾತಕ್ಕೆ ಸಾಮಾಜಿಕ ಮೌಲ್ಯಗಳನ್ನು ಮತ್ತು ನಿಯಮಗಳನ್ನು ಅನುಸರಿಸ್ತಾರೆ, ಬರೀ ಅನುಸರಿಸೋದಷ್ಟೇ ಅಲ್ಲ, ಸ್ವಯಂ ಪ್ರೇರಿತಾಗಿ ಯಾಕೆ ಅನುಸರಿಸ್ತಾರೆ, ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದು ಅವರ ಒಂದು ಇಂಪಾರ್ಟೆಂಟ್ ಉದ್ದೇಶವಾಗಿತ್ತು. ಸೊ ಆತ ಹೇಳೋ ಹಾಗೆ ನಮ್ಮ ಸಾಮಾಜಿಕ ಜೀವನ ಅನ್ನುವಂತಹದ್ದು ಪರಸ್ಪರ ಹಿಂಸೆಯಿಂದ ಮತ್ತು ಮತ್ತೊಬ್ಬರನ್ನು ನಾಶ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಇರೋದಿಲ್ಲ. ಬದಲಿಗೆ ನಾವೇನು ಮಾಡ್ತೀವಿ, ನಾವು ಶಾಂತಿಯುತವಾದಂತಹ ಸಹಕಾರದ ಕಡೆಗೆ ಗಮನವನ್ನು ಹರಿಸ್ತೀವಿ. ಮತ್ತು ಅದರ ಜೊತೆಗೆ ಮ್ಯೂಚುವಲ್ ಅಡ್ವಾಂಟೇಜ್, ಪರಸ್ಪರ ಅನುಕೂಲಕರವಾಗಿರಬೇಕು. ಸೊ ನಮ್ಮ ಜೀವನ ಈ ರೀತಿ ಒಂದು ಲಕ್ಷಣವನ್ನು ಹೊಂದಿರೋದ್ರಿಂದ ಪ್ರಕ್ರಮ ಸಾಧ್ಯ ಆಗುತ್ತೆ. ಆದರೆ ನಾವು ಯಾತಕ್ಕೆ ಮ್ಯೂಚುವಲ್ ಅಡ್ವಾಂಟೇಜ್ ಕಡೆಗೆ ಗಮನ ಹರಿಸ್ತೀವಿ, ಯಾತಕ್ಕೆ ನಾವು ಶಾಂತಿಯುತವಾಗಿ ಸಹಕರಿಸ್ತೀವಿ, ಈ ಪ್ರಶ್ನೆ ಅವರನ್ನು ಕಾಡ್ತಾ ಇತ್ತು. ಇದಕ್ಕೆ ಉತ್ತರವಾಗಿ ಅವರು ಒಂದು ಇಂಪಾರ್ಟೆಂಟ್ ಅಂಶದ ಕಡೆಗೆ ಗಮನವನ್ನು ಹರಿಸ್ತಾರೆ. ಯಾವುದದು ಅಂತ ಹೇಳಿದ್ರೆ, ಈ ಸಾಮಾಜಿಕ ವ್ಯವಸ್ಥೆಗೆ ಒಂದು ನಿಯಮಾತ್ಮಕ ಸ್ವರೂಪ ಇದೆ. ಅಂದರೆ ನಿಯಮಗಳ ಆಧಾರದ ಮೇಲೆ ಈ ವ್ಯವಸ್ಥೆ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಮೌಲ್ಯಗಳ ಬಗ್ಗೆ ಸಹಮತವನ್ನು ಹೊಂದಿರ್ತಾರೆ. ಸೊ ಮೌಲ್ಯಗಳ ಆಧಾರದ ಮೇಲೆ ನಿಯಮಗಳು ರೂಪಿಸಲ್ಪಡೋದ್ರಿಂದ ಸಮಾಜದಲ್ಲಿ ಈ ಒಂದು ವ್ಯವಸ್ಥೆ ಅನ್ನುವಂತಹದ್ದು ಉಂಟಾಗಕ್ಕೆ ಸಾಧ್ಯವಾಗತ್ತೆ ಅನ್ನುವಂತಹ ಚಿಂತನೆಯನ್ನು ಹೇಳ್ತಾರೆ. ಇದನ್ನು ಹೇಗೆ ಪ್ರೂವ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ನಾವು. ಸೊ ಅದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, 18ನೇ ಶತಮಾನದ ಒಬ್ಬ ಪ್ರಮುಖ ಇಂಗ್ಲಿಷ್ ತತ್ವಶಾಸ್ತ್ರಜ್ಞನಾಗಿದ್ದಂತಹ ಹಾಬ್ಸ್ ರವರ ಚಿಂತನೆಯನ್ನು ತಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ತೆಗೆದುಕೊಳ್ತಾರೆ. ಹಾಬ್ಸ್ ನಮಗೆ ಗೊತ್ತಿರೋ ಹಾಗೆ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ನೀಡಿದಂಥವನು. ಸೊ ಈ ಸಾಮಾಜಿಕ ಒಪ್ಪಂದದ ಸಿದ್ಧಾಂತ ಸರಿನಾ ತಪ್ಪ ಅನ್ನುವಂತಹ ಪ್ರಶ್ನೆ ಪಾರ್ಸನ್ಸ್ನ ಮುಂದೆ ಬಂತು. ಇಲ್ಲಿ ನಾವು ಸ್ಪಷ್ಟವಾಗಿ ಡರ್ಕೀಮ್ ರವರ ಪ್ರಭಾವವನ್ನು ಗುರುತಿಸಬಹುದು. ಯಾಕೆ ಅಂತ ಹೇಳಿದ್ರೆ, ಡರ್ಕೀಮ್ ರವರು ತಮ್ಮ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಗ್ರಂಥದಲ್ಲಿ ಕಾಂಟ್ರಾಕ್ಟ್ ಅನ್ನುವಂತಹದ್ದು ಸಮಾಜ ಹುಟ್ಟಿದ ಮೇಲೆ ಬರೋಕ್ಕೆ ಸಾಧ್ಯ ಅಷ್ಟೇ ಹೊರತು ಒಪ್ಪಂದದ ಆಧಾರದ ಮೇಲೆ ಸಮಾಜ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಆರ್ಗ್ಯುಮೆಂಟ್ ಮಾಡಿದ್ದನ್ನು ನಾವು ನೋಡ್ತೀವಿ ನಾವು. ಸೊ ಅದೇ ಆರ್ಗ್ಯುಮೆಂಟನ್ನು ಇಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ನಾವು. ಸೊ ಹಾಬ್ಸ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಮನುಷ್ಯ 2 ಶಕ್ತಿಗಳಿಂದ ಪ್ರೇರಿತನಾಗಿದ್ದಾನೆ, ಅಂದರೆ ಕ್ರಿಯೆಯಲ್ಲಿ ತೊಡಗಕ್ಕೆ ಪ್ರೇರಿತನಾಗಿದ್ದಾನೆ ಅಂತ ಹೇಳ್ತಾನೆ. ಒಂದು ಭಾವೋದ್ವೇಗ, ಮತ್ತೊಂದು ವೈಚಾರಿಕತೆ. ಸರಿ, ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಮನುಷ್ಯ ಕ್ರಿಯೆಯಲ್ಲಿ ತೊಡಗಲು ಪ್ರೇರೇಪಿಸುವಂತಹದ್ದು 2 ಮುಖ್ಯ ಶಕ್ತಿಗಳು. ಅವುಗಳು ಯಾವುದು ಅಂತ ಹೇಳಿದ್ರೆ, ಒಂದು ಭಾವೋದ್ವೇಗ, ಮತ್ತೊಂದು ವೈಚಾರಿಕತೆ. ಆದರೆ ಈ 2ರಲ್ಲಿ ಭಾವೋದ್ವೇಗಕ್ಕೆ ಹೆಚ್ಚಿನ ಮಹತ್ವ ಇದೆ. ಯಾಕೆ ಅಂದರೆ ಅದು ಪ್ರಾಥಮಿಕವಾದಂತಹ ಶಕ್ತಿ. ಸೊ ಹಾಗಿರೋದ್ರಿಂದ ನಾವು ಭಾವೋದ್ವೇಗಕ್ಕೆ ಸದಾ ಒಳಗಾಗ್ತೀವಿ ಅನ್ನೋಂಗಿಂತ ಹೇಳಿದ್ರೆ, ಮೊದಲು ನಾವು ಉದ್ವೇಗಿತರಾಗಿ ಅಥವಾ ಉದ್ವೇಗದಿಂದ ಕೆಲಸ ಕಾರ್ಯವನ್ನು ಮಾಡ್ತೀವಿ, ತದನಂತರ ಅದರ ಬಗ್ಗೆ ವಿಚಾರ ಮಾಡ್ತೀವಿ ಅನ್ನೋ ಹಂಗಿದ್ರೆ ಏನಾಗುತ್ತೆ, ಸಮಸ್ಯೆ ಉಂಟಾಗತ್ತೆ. ಆದರೆ ರೀಸನ್ ಅನ್ನುವಂತಹದ್ದು ಆಮೇಲೆ ಬರೋದು. ಈ ವೈಚಾರಿಕತೆ ಅಥವಾ ಕಾರಣಗಳನ್ನು ನೀಡುವಂತಹದ್ದು. ಇಲ್ಲಿ ರೀಸನ್ ಅಂತ ಹೇಳಿದ್ರೆ ಕಾರ್ಯಕಾರಣ ಸಂಬಂಧವನ್ನು ಸಾಧಿಸುವಂತಹದ್ದು. ಯಾತಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ, ನಾವು ತೃಪ್ತಿಯನ್ನು ಹೊಂದಲು ಹೇಗೆ ಬೇರೆ ಬೇರೆ ದಾರಿ ಹಾಗೂ ಸಾಧನಗಳನ್ನು ಗುರುತಿಸ್ಕೊಳ್ತೀವೋ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ರೀಸನ್ ಕೊಡ್ತೀವಿ ಅನ್ನುವಂತಹ ಮಾತನ್ನು ಹಾಬ್ಸ್ ಹೇಳ್ತಾನೆ ಅವರು. ಸೊ ಭಾವನೆಗಳು ಪ್ರಾಥಮಿಕವಾದಂತಹ ಮಹತ್ವವನ್ನು ಹೊಂದಿರೋದ್ರಿಂದ ನಾವು ಸಂಪೂರ್ಣವಾಗಿ ಭಾವನಾತ್ಮಕವಾಗಿ ಜೀವನವನ್ನು ನಡೆಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಕೂಡ ಸ್ವಾರ್ಥಿಗಳಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ನೆನ್ಪಿಟ್ಕೊಳ್ಳಿ, ನೀವು ಹಾಬ್ಸ್ ಮಾತನಾಡ್ತಾ ಇರುವಂತಹದ್ದು ಮನುಷ್ಯರು ಸ್ವತಂತ್ರ ಜೀವಿಗಳಾಗಿ, ಪ್ರತ್ಯೇಕ ವ್ಯಕ್ತಿಗಳಾಗಿ ಸ್ವತಂತ್ರ ಜೀವಿಗಳಾಗಿ ವಾಸ ಮಾಡ್ತಿದ್ದಾಗ. ಸೊ ಪ್ರತಿಯೊಬ್ಬರ ಉದ್ದೇಶನೂ ಏನಿತ್ತು, ನಾನು ನನ್ನ ಒಂದು ಜೀವನವನ್ನು ಉಳಿಸ್ಕೊಳ್ಬೇಕು, ನನ್ನ ಜೀವನವನ್ನು ನಾನು ನಡೆಸಬೇಕು ಅನ್ನುವಂಥದ್ದು.
ಸೊ ನಾನು ಬೇಟೆ ಆಡಬೇಕು ಅಂತ ಹೇಳಿದ್ರೆ, ಅಥವಾ ನನ್ನ ಪಾಲನ್ನು ಸದಾ ಕಿತ್ತುಕೊಳ್ಳುವಂತಹ ಇತರರಿಂದ ನಾನು ದೂರ ಇರಬೇಕು ಅಂತ ಹೇಳಿದ್ರೆ ಹಿಂಸೆ ಅನ್ನುವಂತಹದ್ದು ಅನಿವಾರ್ಯವಾಗುತ್ತೆ. ಸೊ ಹಾಗಿರೋದ್ರಿಂದ ಮನುಷ್ಯ ಏನು ಮಾಡ್ತಾನೆ, ಹಿಂಸೆ, ಮೋಸ, ಕಪಟ, ಕೆಲವೊಮ್ಮೆ ಏನು ಮಾಡಬೇಕಾಗತ್ತೆ, ಸಾವನ್ನು ಕೂಡ, ಕೊಲೆಯನ್ನು ಕೂಡ ಮಾಡಬೇಕಾಗತ್ತೆ. ಈ ರೀತಿ ತನ್ನ ತೃಪ್ತಿಯನ್ನು ಹೊಂದೋದಕ್ಕೆ ಪ್ರಯತ್ನಿಸ್ತಾನೆ. ಭಾವನೆಗಳಿಗೆ ನಾವು ಸಂಪೂರ್ಣವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಎಲ್ಲರ ವಿರುದ್ಧ ಯುದ್ಧವನ್ನು ಮಾಡಬೇಕಾಗತ್ತೆ. ಯಾರು ಯಾರನ್ನೂ ಕೂಡ ನಂಬದಂತಹ ಸ್ಥಿತಿ ಬರುತ್ತೆ. ಸೊ ನಂಬದಂತಹ ಸ್ಥಿತಿ ಬರೋದು ಅಂತ ಹೇಳಿದ್ರೇನು, ಸಹಮತ ಅನ್ನುವಂತಹದ್ದು ಈ ಒಂದು ಬೇರೆ ಬೇರೆ ಪ್ರತ್ಯೇಕ ವ್ಯಕ್ತಿಗಳಲ್ಲಿ ಕಂಡು ಬರುವುದೇ ಇಲ್ಲ. ಸೊ ಹಾಗಿರೋದ್ರಿಂದ ಜನ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು ಈ ರೀತಿ ಸದಾ ಕಚ್ಚಾಡ್ತಾ ಇದ್ರೆ ಸಮಸ್ಯೆ ಆಗುತ್ತೆ, ಅದರ ಬದಲು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂತಹ ಹಿತಾಸಕ್ತಿಯನ್ನು ಗುರುತಿಸ್ಕೊಂಡ್ರು. ಈ ಹಿತಾಸಕ್ತಿ ಯಾವುದರಿಂದ ಗುರುತಿಸಲ್ಪಟ್ಟಿತು? ಅವರಿಗೆ ಭಯದಿಂದ ಗುರುತಿಸಲ್ಪಟ್ಟಿತು. ನನ್ನ ಹಿಂದೆ ಯಾರು ಬಂದು ನನ್ನ ಮೇಲೆ ಆಕ್ರಮಣ ಮಾಡ್ತಾರೋ, ನನ್ನ ಮುಂದಿನಿಂದ ಬಂದು ಯಾರು ಆಕ್ರಮಣ ಮಾಡ್ತಾರೋ, ನನ್ನ ಎಡಬಲದಿಂದ ಯಾರು ಬಂದು ಆಕ್ರಮಣ ಮಾಡ್ತಾರೋ ಅನ್ನುವಂತಹ ಭಯ ಇದ್ದಾಗ ನಮ್ಮ ಹಿತಾಸಕ್ತಿಯನ್ನು, ಸ್ವಂತ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂತಹದ್ದು ತುಂಬ ಪ್ರಮುಖವಾಗುತ್ತದೆ. ಅಂತಹ ಹಿತಾಸಕ್ತಿಗಳಲ್ಲಿ ಅತ್ಯಂತ ತುಂಬ ದೊಡ್ಡದ್ದು ಯಾವುದು ಅಂತ ಹೇಳಿದ್ರೆ ಪ್ರಾಣವನ್ನು ಉಳಿಸ್ಕೊಳ್ಳುವಂಥದ್ದು, ರಕ್ಷಣೆ ಮಾಡ್ಕೊಳ್ಬೇಕಾದಂಥದ್ದು. ಸೊ ಹಾಗಾಗಿ ಮನುಷ್ಯ ಏನು ಮಾಡ್ದ ಅಂತ ಹೇಳಿದ್ರೆ, ತನ್ನ ಸಹಚರರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಮುಂದಾದ ಅನ್ನುವಂತಹ ಮಾತನ್ನು ಹಾಬ್ಸ್ ಹೇಳ್ತಾನೆ. ಸೊ ಇಲ್ಲಿ ಗಮನಿಸಿ, ಜನ ಏನು ಮಾಡ್ತಾ ಇದ್ರು, ವ್ಯಕ್ತಿಗಳು ಏನು ಮಾಡ್ತಾ ಇದ್ರು, ಪ್ರತ್ಯೇಕವಾಗಿದ್ರು. ಆದರೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂತಹ ಉದ್ದೇಶದಿಂದ ಏನು ಮಾಡಿದ್ರು, ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು. ಏನಂತ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು? ಇದು ಮೊಟ್ಟ ಮೊದಲನೇ ಪ್ರಶ್ನೆ ನಮ್ಮ ಮುಂದೆ ಬರುವಂತಹದ್ದು. ಸೊ ಈ ಒಪ್ಪಂದದಲ್ಲಿ ಏನು ಮಾಡಿಕೊಂಡ್ರು ಅಂತ ಹೇಳಿದ್ರೆ, ನಾವೆಲ್ಲ ಯಾರಾದರೂ ಒಂದು ಅಧಿಕಾರಸ್ಥರಿಗೋ ಅಥವಾ ಒಬ್ಬ ರಾಜನ ಕೈ ಕೆಳಗೋ ಇರೋಣ, ಅವನು ನಮಗೆ ಪ್ರೊಟೆಕ್ಷನ್ ಕೊಡಲಿ, ರಕ್ಷಣೆ ಕೊಡಲಿ. ಯಾವುದರಿಂದ ರಕ್ಷಣೆ ಕೊಡಲಿ? ಬೇರೆಯವರು ನಮ್ಮ ಮೇಲೆ ನಡೆಸುವಂತಹ ಆಕ್ರಮಣದಿಂದ, ಪ್ರಾಬಲ್ಯತೆಯಿಂದ, ಮೋಸದಿಂದ ನಮಗೆ ರಕ್ಷಣೆ ಕೊಡಲಿ. ಹಾಗೆ ರಕ್ಷಣೆ ಕೊಡೋದ್ರಿಂದ ಏನಾಗುತ್ತೆ, ಎಲ್ಲರೂ ಎಲ್ಲರ ಮೇಲೆ ಯುದ್ಧ ಮಾಡುವಂತಹ ಪರಿಸ್ಥಿತಿ ಉಂಟಾಗೋದಿಲ್ಲ. ಬದಲಿಗೆ ಮನುಷ್ಯರ ಜೀವನದಲ್ಲಿ ಭದ್ರತೆ ಮತ್ತು ಪ್ರಕ್ರಮ ಉಂಟಾಗುತ್ತೆ. ಆದರೆ ರಾಜಂಗೆ ಏನು ಸಿಗುತ್ತೆ ಇದರಿಂದ? ರಾಜಂಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಅವನ ಮಾತನ್ನು ಎಲ್ಲರೂ ಕೇಳಬೇಕಾಗತ್ತೆ. ಮನುಷ್ಯರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಬಿಟ್ಟು ಕೊಟ್ಟು ರಾಜನ ಮಾತನ್ನು ಕೇಳಲಿಕ್ಕೆ ಬಯಸಿದ್ರು, ಅಥವಾ ರಾಜನ ಮಾತನ್ನು ಕೇಳುತ್ತೇವೆ ಅನ್ನುವಂತಹ ಒಂದು ಒಪ್ಪಂದಕ್ಕೆ ಬಂದರು. ಸೊ ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ರಾಜ ಮತ್ತು ಪ್ರಜೆಗಳ ನಡುವೆ ಒಂದು ಒಪ್ಪಂದ ಉಂಟಾಯಿತು. ರಾಜನ ಕರ್ತವ್ಯ ಏನು? ತನ್ನ ಪ್ರಜೆಗಳನ್ನು ರಕ್ಷಿಸುವಂತಹದ್ದು. ಪ್ರಜೆಗಳ ಕರ್ತವ್ಯ ಏನು? ರಾಜನ ಮಾತನ್ನು ಕೇಳುವಂತಹದ್ದು. ಸೊ ರಾಜ ಇನ್ ಟರ್ನ್ ಏನು ಮಾಡ್ತಾನೆ? ಪ್ರಜೆಗಳನ್ನು ರಕ್ಷಿಸ್ತಾನೆ. ಯಾವುದರಿಂದ ರಕ್ಷಿಸ್ತಾನೆ? ಆಕ್ರಮಣ ಮತ್ತು ಮೋಸದಿಂದ ರಕ್ಷಿಸ್ತಾನೆ. ಸೊ ಇಲ್ಲಿ ಹಾಬ್ಸ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪ್ರತ್ಯೇಕ ವ್ಯಕ್ತಿಗಳು ಭಾವೋದ್ವೇಗಕ್ಕೆ ಒಳಗಾಗದೆ ತುಂಬ ರ್ಯಾಷನಲ್ ಆಗಿ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಲೆಕ್ಕಾಚಾರ ಹಾಕಿ ಒಂದು ನಿರ್ದಿಷ್ಟ ಒಪ್ಪಂದಕ್ಕೆ ಬಂದರು ಅನ್ನುವಂತಹ ಚಿತ್ರಣವನ್ನು ಹಾಬ್ಸ್ ನೀಡ್ತಾ ಇದ್ದಾನೆ. ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲೇನು ಮಾಡ್ತಾ ಇದ್ದಾನೆ ಹಾಬ್ಸ್ ಅಂತ ಹೇಳಿದ್ರೆ, ಪ್ರತ್ಯೇಕ ವ್ಯಕ್ತಿಗಳು ರ್ಯಾಷನಲ್ ಆಗಿ ಅಂದರೆ ವಿಚಾರಶೀಲರಾಗಿ ಸ್ವಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಲೆಕ್ಕಾಚಾರ ಮಾಡಿ ಏನು ಮಾಡಿದ್ರು, ಒಪ್ಪಂದಕ್ಕೆ ಬಂದರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದನ್ನ ಈ ಒಂದು ಆರ್ಗ್ಯುಮೆಂಟ್ ಇದೆಯಲ್ಲ, ಈ ಆರ್ಗ್ಯುಮೆಂಟು ತುಂಬಾ ಕಾಮನ್ ಆಗಿದ್ದಂತಹ ಒಂದು ಆರ್ಗ್ಯುಮೆಂಟು. ಸೊ ಹಾಬ್ಸ್ ರೀತಿಯಲ್ಲಿ ಫ್ರಾನ್ಸ್ನಲ್ಲಿ ರೂಸೋ ತನ್ನದೇ ಆದಂತಹ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯನ್ನು ನೀಡಿದ. ಹಾಗೇನೆ ವಾಲ್ಟೇರ್ ಮತ್ತೊಂದು ರೀತಿಯಲ್ಲಿ ತನ್ನ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಸಿದ್ಧಾಂತವನ್ನು ಕೊಟ್ಟಿದ್ದನ್ನು ನೋಡ್ತೀವಿ. ಅನೇಕ ಜನ ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ಇದು ಡರ್ಖೀಮ್ನ ಒಂದು ಸಿದ್ಧಾಂತಕ್ಕಿಂತ ತೀರಾ ವಿಭಿನ್ನವಾಗಿರೋದನ್ನು ನಾವು ಗುರುತಿಸ್ಬೋದು. ಯಾಕೆಂದರೆ ಡರ್ಖೀಮ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಜನರಿಗೆ ನೈತಿಕ ಬದ್ಧತೆ ಇರುತ್ತೆ, ಹಾಗಾಗಿ ಅವರು ಸಾಮಾಜಿಕ ನಿಯಮಗಳನ್ನು ಪಾಲಿಸ್ತಾರೆ ಅನ್ನುವಂತಹ ಮಾತನ್ನು ಡರ್ಖೀಮ್ ಹೇಳೋದನ್ನು ನಾವು ಗಮನಿಸ್ಬೋದು. ಪಾರ್ಸನ್ಸು ಡರ್ಖೀಮ್ನ ಆರ್ಗ್ಯುಮೆಂಟನ್ನು ಒಪ್ಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಹಾಬ್ಸ್ ಏನು ಹೇಳ್ತಾನೆ, ವ್ಯಕ್ತಿಗಳು ತಮ್ಮ ಹಿತಾಸಕ್ತಿಯನ್ನು, ಸಾಮಾನ್ಯ ಹಿತಾಸಕ್ತಿಯನ್ನು ಗುರುತಿಸಿದ್ರು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಹಿತಾಸಕ್ತಿ ಸಾಮಾನ್ಯವಾಗಿದೆ ಅಂತ ಹೇಳಿದ್ರೆ ಅಲ್ಲಾಗಲೇ ಸಮಾಜ ಸೃಷ್ಟಿಯಾಗಿತ್ತು. ಸೊ ಸಾಮಾಜಿಕತೆ ಮೊದಲು ಬರುತ್ತಷ್ಟೇ ಹೊರತು ವ್ಯಕ್ತಿಗಳು ಮೊದಲು ಬರೋದಿಲ್ಲ ಅನ್ನುವಂತಹ ಡರ್ಖೀಮ್ನ ಆರ್ಗ್ಯುಮೆಂಟನ್ನು ನಾವು ಒಪ್ಕೊಂಡು, ಆತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ಪ್ರಕ್ರಮ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯ ಮೌಲ್ಯಗಳಿಗೆ ಬದ್ಧತೆ ಅನ್ನುವಂತಹದ್ದು ಇರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ಹಾಗಾಗಿ
ಇದನ್ನ ಆತ ಇದು ಈ ಆಧಾರದ ಮೇಲೆ ನಾವು ಗುರುತಿಸ್ಬೇಕು ಅಂತ ಹೇಳ್ತಾನೆ ಪಾರ್ಸನ್ಸ್. ಆದರೆ ಹಾಬ್ಸ್ ಮಾತನಾಡಿದ್ದು ಯಾವುದೋ ಒಂದು ಕಾಲದಲ್ಲಿ, ಪುರಾತನ ಕಾಲದ ಒಂದು ವಿಷಯ, ಇದು ಆಧುನಿಕ ಸಮಾಜಕ್ಕೂ ಸತ್ಯವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೇಳೋ ಹಾಗಿದ್ರೆ ಅದಕ್ಕೆ ಪಾರ್ಸನ್ಸ್ ರವರ ಉತ್ತರ ಏನು ಅಂತ ಹೇಳಿದ್ರೆ, ಆಧುನಿಕ ಮಾರುಕಟ್ಟೆಯನ್ನು ನಾವು ತೆಗೆದುಕೊಳ್ಬೇಕು. ಮಾರುಕಟ್ಟೆಯಲ್ಲಿ ಅನೇಕ ಟ್ರಾನ್ಸಾಕ್ಷನ್ಗಳು, ಕೊಳ್ಳುವಿಕೆ ಅನ್ನುವಂತಹದ್ದು ನಡೆಯುತ್ತೆ. ಈ ಟ್ರಾನ್ಸಾಕ್ಷನ್ಸ್ನಲ್ಲಿ ಜನರು ಏನು ಮಾಡಿರ್ತಾರೆ, ತುಂಬ ರ್ಯಾಷನಲ್ ಆಗಿರ್ತಾರೆ, ಸೆಲ್ಫ್ ಇಂಟ್ರೆಸ್ಟೆಡ್ ಆಗಿರ್ತಾರೆ ಮತ್ತು ಕ್ಯಾಲ್ಕುಲೇಟಿಂಗ್ ಆಗಿರ್ತಾರೆ. ಸೊ ವಿಚಾರಶೀಲತೆ ಮತ್ತು ಸ್ವಹಿತಾಸಕ್ತಿ ಯಾವುದು, ಇವೆರಡರ ಬಗ್ಗೆ ಅವರು ಕ್ಯಾಲ್ಕುಲೇಟಿವ್ ಆಗಿರ್ತಾರೆ, ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ಯಾವ ಲೆಕ್ಕಾಚಾರವನ್ನು ಮಾಡ್ತಾರೆ? ನನ್ನ ಲಾಭವನ್ನು ನಾನು ಎಷ್ಟು ಹೆಚ್ಚಿಸ್ಕೋಬಹುದು ಮತ್ತು ನನ್ನ ನಷ್ಟವನ್ನು ಎಷ್ಟು ಕಡಿಮೆ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಸೊ ಇಲ್ಲಿ ಎಲ್ಲರೂ ಎಲ್ಲರ ವಿರುದ್ಧ ಯುದ್ಧದಲ್ಲಿದ್ದಾರೆ ಅನ್ನುವಂತಹ ಸ್ಥಿತಿನೇ ಇದೆಯಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆದರೆ ಪಾರ್ಸನ್ಸ್ ಅದನ್ನು ಒಪ್ಪೋದಿಲ್ಲ. ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಬಿಸ್ನೆಸ್ಸು ಒಂದು ಆರ್ಡರ್ನಲ್ಲಿ ನಡೀಬೇಕು ಅಂತ ಹೇಳಿದ್ರೆ ಅಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕೆಲವು ನಿಯಮಾತ್ಮಕವಾದಂತಹ ನಿಯಮಗಳಿರಬೇಕು ಮತ್ತು ನಿಯಂತ್ರಿಸುವಂತಹ ಒಂದು ವ್ಯವಸ್ಥೆ ಇರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ನಿಯಮಗಳು ಮತ್ತು ನಿಯಂತ್ರಿಸುವಂತಹ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ, ಸಮಾಜದಲ್ಲಿ ಕಂಡುಬರುವಂತಹ ನೈತಿಕ ಮೌಲ್ಯಗಳ ಬಗೆಗಿನ ಬದ್ಧತೆ ಅನ್ನೋದನ್ನು ನಾವು ಗುರುತಿಸಬೇಕು ಅನ್ನೋದು ಪಾರ್ಸನ್ಸ್ ರವರ ಒಂದು ವಾದ. ಸೊ ಹಾಗಿರೋದ್ರಿಂದ ಈ ಬೇರೆ ಬೇರೆ ರೂಲ್ಸನ್ನ ಯಾವುದು ಗೌರ್ನ್ ಮಾಡ್ತಾರೆ ಅದ್ರ ಕಡೆಗೆ ನಾವು ಗಮನ ಹರಿಸಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದನ್ನು ನಾವು ನೋಡ್ತೀವಿ ನಾವು. ಸೊ ಪಾರ್ಸನ್ಸು ಏನು ಆರ್ಗ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಸ್ನೆಸ್ನ ಒಂದು ವರ್ಲ್ಡ್ನಲ್ಲೂ ಕೂಡ ಬೇರೆ ಕಡೆನೇ ಕಂಡು ಬರುವಂತೆ ಒಂದು ನೈತಿಕ ಪ್ರಪಂಚದ ಅಗತ್ಯತೆ ಇದೆ ಅನ್ನುವಂತಹ ಮಾತನ್ನ ಪಾರ್ಸನ್ಸ್ ರವರು ಹೇಳ್ತಾರೆ. ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಹೊರಗಿನ ಪ್ರಪಂಚದಲ್ಲಿ ಹೇಗೆ ಒಂದು ನೈತಿಕ ಪ್ರಪಂಚದ ಅಗತ್ಯವಿದೆಯೋ ಹಾಗೆಯೇ ವ್ಯವಹಾರದ ಜಗತ್ತಿನಲ್ಲೂ ಕೂಡ ಒಂದು ನೈತಿಕ ಪ್ರಪಂಚದ ಅಗತ್ಯತೆ ಇದೆ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಸೊ ಅದರಿಂದ ನಾವು ಏನು ಗುರುತಿಸ್ಬೇಕು ಅಂತ ಹೇಳಿದ್ರೆ, ಸಮಾಜವನ್ನು ಒಟ್ಟುಗೂಡಿಸುವಂತಹ ಒಂದು ಮೂಲಭೂತ ತತ್ವ ಯಾವುದು ಅಂತ ಹೇಳಿದ್ರೆ ಮೌಲ್ಯಗಳ ಬಗೆಗಿನ ಸಹಮತ. ಈ ಮೌಲ್ಯಗಳ ಬಗೆಗಿನ ನಮಗೆ ಸಹಮತ ಇದ್ದಾಗ ಅವುಗಳ ಬಗ್ಗೆ ಬದ್ಧತೆ ಬರುತ್ತೆ. ಸೊ ಈ ಬದ್ಧತೆಯಿಂದಾಗಿ ನಾವೇನು ಮಾಡ್ತೀವಿ, ನಾವೆಲ್ಲ ಒಂದೇ ಗುಂಪಿಗೆ ಸೇರಿದವರು ಅನ್ನುವಂತಹ ಅನನ್ಯತೆ ಬರುತ್ತೆ. ಇದು ಏಕತೆ ಮತ್ತು ಸಹಕಾರಕ್ಕೆ ಸಹಾಯ ಮಾಡುತ್ತೆ ಅನ್ನುವಂತಹ ಮಾತನ್ನ ಪಾರ್ಸನ್ಸ್ ರವರು ಹೇಳ್ತಾರೆ.